ಏನ್ ಗುರು ನೀನು ಅಷ್ಟು ದೂರ ನಿಂತ್ಕೊಂಡಿದ್ದೆ? ನಾವ್ ಮಾತಾಡೋದು ಹೆಂಗ್ ಕೇಳಿಸತ್ತೆ? ಯಾಕೆ ಬೆಳಗ್ಗೆನೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಅಷ್ಟಕ್ಕೂ ಮದುವೆ ನಿನಗ್ ತಾನೇ ಇಷ್ಟ ಇರೋದು, ಹುಡುಗಿಗೆ ಇಷ್ಟನೋ ಇಲ್ವೋ ಅಂತ ಯೋಚನೆ ಇಲ್ವಲ್ಲ ನಿಂಗೆ? ನೆಟ್ಟಿಗೆ ನಿಂತ್ಕೊಳಕ್ಕೆ ಆಗಲ್ಲ ಅಂತದ್ರಲ್ಲಿ ನಾವಿಬ್ರು ಮದುವೆ ನಿಲ್ಸೋ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳ್ತೀಯಾ? ಏನ್ ಗುರು ನೀನು? ನೋಡು ನೆಟ್ಟಿಗೆ ನಿಂತಿದ್ದೀನಿ. ಅತ್ತಮ್ಮ, ಏನು ಮದ್ವೆ ನಿಲ್ಲಿಸ್ತೀನಿ ಅಂತ ತಾನೇ ಮಾತಾಡ್ತಿದ್ದು? ನೀವೇ ನಿಜ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಈ ಪುರುಷಿ ಕೆಟ್ಟೋದು. ಇದೊಳ್ಳೆ ಕಥೆ ಆಯ್ತು ಗುರು. ಹೌದು, ಮದ್ವೆ ನಿಲ್ಲಿಸ್ತೀವಿ. ಏನ್ ಇವಾಗ? ನನ್ನ ಮದುವೆ ನಿಲ್ಲಿಸ್ತೀನ? ಮಾವಂಗ್ ಹೇಳ್ತೀನಿ, ನೋಡ್ಕೊತೀನಿ ಕಣದಿಂದ. ನೋಡು, ಯಾರು ಬೇಡ ಅಂದಿದ್ದು? ಏನ್ ಎದುರಿಸ್ತಿದ್ಯಾ? ಈ ಎದುರಿಕೆಗೆ ಬಗ್ಗೋ ಮಗಲ್ಲ ನಾನು. ಮಹೇಶ್ವರ್ಗೆ ಹೇಳ್ತೀಯಾ? ಅವ್ರ ಅಪ್ಪಂಗೆ ಹೋಗಿ ಹೇಳ್ಕೊ. ಇದೆ ಕಣ ಮಗನೇ ನಿನಗೆ. ಮಗನೇ, ಹೋಗ್ತಿದ್ದೀನಿ. ಯಾಕಪ್ಪ ಹಾಗಂದೆ? ಇವಾಗ ಹೋಗಿ ದೊಡ್ಡ ರಾತ ಅಂತ ಪಡ್ತಾನೆ. ಆಂಟಿ, ನೀವು ಸುಮ್ಮನೆ ಇರಿ, ನಾನಿದ್ದೀನಿ. ಇವಾಗ ಅವ್ನು ಹೇಳ್ದಂಗೆ ಮಾತಾಡ್ದ್ವಾ? ಇಲ್ಲ ತಾನೆ? ಮತ್ ನೀವೇ ಗಾಬರಿ ಆಗ್ತಿದ್ದೀರಾ? ಸುಮ್ಮನೆ ಹೋಗಿ ಆಂಟಿ. ಟೀ ಮಗ ನನಗೊಂದು ಲೋಟ ಟೀ ಸಹ ಕೊಡ್ತಾ ಇಲ್ಲ, ಎಲ್ಲ ಬರೀ ಬಿಟ್ಟಿ ಕೆಲಸ ಮಾಡಿಸ್ಕೊತಾನೆ. ಅಣ್ಣ, ಪೂರ್ವೇತರ ಜೀರಿಗೆನ 1 kg ಬರ್ದವ್ರೆ. 1 kg? ಅವನೇನು ಮದುವೆಗೆ ಬರ್ದವನೋ ಅವ್ನು ಮನೆಗೆ ತಗೊಂಡೋಗಿ ಬರ್ದವನೋ? ಅಡುಗೆ ಬಿಟ್ರೆ ಎಷ್ಟು ಕೇಳಿಲ್ಲ. ಶಾಸ್ತ್ರಕ್ಕೆ 200 ಗ್ರಾಮ್ ಸಾಕು. 200 ಗ್ರಾಮ್ ಬರೀ 200 ಗ್ರಾಮ. ನಿಲ್ಸೋ ಬರೀ 100 ಗ್ರಾಮ್ ಬರ್ಕೊ ಸಾಕು. 100. ಮಾವ. ಓ ಹಳೆ ಅಂದ್ರೆ ಏನ್ ನಾರ್ಮಲ್ ಆಗಿದ್ದೀರಿ? ಆಹಾ, ಕಾಫಿ ಕುಡಿತೀರಾ? ನೀವೆಲ್ಲ ಕುಡಿತೀರ ತಾಳಿ. ಏನ್ ನಡೀತಿದೆ ಇಲ್ಲಿ? ತಯಾರಿ, ಮದುವೆ ತಯಾರಿ ನಡೀತಾ ಇದೆ ಹೇಳಿ ಅಂದ್ರೆ. ಓ ರಾಜಲಕ್ಷ್ಮಿನೇ ಬಂದ್ಬಿಟ್ರು. ಹಳೆ ಅಂದ್ರೆ ನಿಮ್ ಮದುವೆ ಜವಾಬ್ದಾರಿ ವಹಿಸ್ಕೊಂಡಿರೋದೆಲ್ಲ ಇವ್ರೆ. ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ನಾನ್ ನೋಡಿಲ್ವಾ? ಏನ್ ಹೇಳ್ತೀರಾ ಸರ್ ನೀವು? ಯಾರ ಮದುವೆ? ನಾನ್ಯಾಕೆ ನಿಲ್ಲಿಸ್ಲಿ? ಮೈ ಸರ್, ಏನ್ ಹೇಳ್ತೀರ ಇವರು? ಏನ್ ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಿದ್ಯಾ? ಅತ್ತೆ ಜೊತೆ ಈಗ ನೀ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ? ಈ ಮದುವೆ ನಡೆಯೋದೇ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ವಾ? ಯಾವತ್ತು ಹೇಳಿ ಅಂದ್ರೆ? ನನ್ನ ಹೆಂಡತಿ ರೇವತಿನ? ನನ್ಗೆ ಎಷ್ಟು ಜನ ಅತ್ತೆ ಇದ್ದಾರೆ ಮಾವ. ಹಳೆ ಅಂದ್ರೆ ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನನ್ನ ಹೆಂಡತಿ ಮದುವೆ ನಿಲ್ಸೋದ್ರ ಬಗ್ಗೆ ಮಾತಾಡ್ತಾಳ. ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಹೇಳಿ? ರೇವತಿ, ಏನ್ರಿ? ಏನೇ, ಎಲ್ಲಿಗೆ ಹೋಗಿದ್ದೆ? ನಾನು ಲತನ್ ಮನೆಗೆ ಹೋಗಿದ್ದೆ ರೀ. ಹಳೆ ಅಂದ್ರೆ ಇಲ್ಲಿದ್ದ ನನ್ನ ಹೆಂಡತಿ, ಅಲ್ಲಿದ್ದ ರಾಜಲಕ್ಷ್ಮಿ, ಎಲ್ಲಿ ನಿಂತ್ಕೊಂಡು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ಅಂದ್ರೆ? ಏನಾದ್ರೂ ಇನ್ನು ಮಾವ, ನಿಮ್ಮನೆ ಇಲ್ಲ, ಏನೋ ಬಿಸ್ ಹೊಡಿತಾ ಇದೆ. ಟ್ರಸ್ಟ್ ಮೀ, ನಾನು ನೋಡಿದೀನಿ. ಅವ್ರಿಬ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಮಾವ. ಏನೇ, ನೀನು ರಾಜಲಕ್ಷ್ಮಿ ಮದುವೆ ನಿಲ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರಾ? ಏನ್ ಹೇಳ್ತಿದ್ದೀರಿ ರೀ?
ಈ ಹುಡುಗ ವಟಾರಕ್ಕೆ ಬಂದು ಎಷ್ಟು ದಿನ ಆಗಿದೆ? ನನ್ ಯಾವತ್ತಾದ್ರೂ ನೀವ್ ಜೊತೆ ಮಾತಾಡೋದನ್ನ ನೋಡಿದೀರಾ? ಅದ್ರಲ್ಲೂ ನನ್ ಮಗಳನ್ನ ಮದ್ವೆ ನಿಲ್ಸೋದ್ರ ಬಗ್ಗೆ ಈ ಹುಡುಗನ ಹತ್ರ ನಾನ್ ಯಾಕೆ ಮಾತಾಡ್ಬೇಕು? ಇವನೇ ನನ್ನ ಸಂಬಂಧಿಕನ ಸುಖ ದುಃಖ ಹಂಚ್ಕೊಳಕ್ಕೆ. ಅಳಿ ಅಂದ್ರೆ ಇವರು ನಮಗ್ ತುಂಬಾ ಬೇಕಾದವರು. ನಮ್ಮ ರಾಜಲಕ್ಷ್ಮಿ ಹಂಗ್ ನೋಡಿದ್ರೆ ಈ ಮದುವೆ ಉಸ್ತುವಾರಿ ಎಲ್ಲ ನೋಡ್ಕೊತಾ ಇರೋದು ಇವ್ರೆ. ಸಾರ್ ನಾನ್ ಯಾಕೆ ಸರ್ ನಿಮ್ ಮದ್ವೆ ನಿಲ್ಸ್ಲಿ? ಮದ್ವೆ ಕಾಂಟ್ಯಾಕ್ಟ್ ತಗೊಂಡ್ರೆ ನಾನು ಮದ್ವೆ ನಿಲ್ಸ್ಬಿಟ್ರೆ ಎಲ್ಲ ದುಡ್ಡು ಗೋತಾ. ನಾನ್ ಯಾಕೆ ನನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳಿ ಹೇಳಿ? ಅಷ್ಟಕ್ಕೂ ನನ್ನ ಮಾತಲ್ಲಿ ಯಾರ ಕೇಳ್ತಾರಾ? ಅಲ್ವಾಳಿ ಅಂದ್ರೆ ಈ ಇಷ್ಟಕ್ಕೂ ಮದುವೆ ನಿಲ್ಸಕ್ಕೆ ಹೆಂಗ್ ಸಾಧ್ಯ? ಒಂದ್ ಲಾಜಿಕ್ ಬೇಡವಾ? ಅಳಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಹಂಗೆ ಮಾತಾಡ್ಬೇಕು ನೀವು. ನೀವು ಕೂತ್ಕೊಳ್ಳಿ ರೇವತಿ. ಅಳಿಂದ್ರೆ ಬಿಸಿ ಬಿಸಿ ಕಾಫಿ ಮಾಡ್ಕೊ ಬರೋಗು, ಹೋಗು. ಅಳಿ ಅಂದ್ರೆ ಕೂತ್ಕೊಳ್ಳಿ. ಮೈಸೂರ್ ನಿಮ್ಮ ಹಳ್ಳಿಯಂದ್ರು ಲೈಟಾಗಿ ತಗೊಂಡಿದ್ದಾರೆ, ಬ್ರ್ಯಾಂಡ್ ಚೇಂಜ್ ಮಾಡಿದಾರಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಬೆಳಗ್ಗೆ ನಾನು ಕುಡ್ದೇ ಇಲ್ಲ ಮಾವ. ಇವತ್ತು ಮಾವನ್ ಮನೆಗೆ ಬರ್ಬೇಕು ಅಂತ ನೋಡಿ ಇಸ್ತ್ರಿ ಆಗಿರೋ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ನನ್ನ ಕುಡ್ಕ ಅಂತಂದ್ಬಿಟ್ಯಾ? ಕಂಟ್ರೋಲಲ್ಲಿ ಇದೀನಿ ಮಾವ. ಹೌದೌದು, ನೀವ್ ಯಾವಾಗ್ಲೂ ಫುಲ್ ಕಂಟ್ರೋಲಲ್ಲೇ ಇರ್ತೀರಾ ಅಲ್ವಾ ಸರ್? ನಿನ್ಗೆ ಯಾಕಾದೆಲ್ಲ ಮಾವ? ಅಲ್ಲಿ ಅವನು ಇವನು ಅಂತ ಮಾತಾಡಿ ಇಲ್ಲಿ ಬಂದು ಸಾರ್ ಅಂತ ಡವ್ ಮಾಡ್ತಿದ್ದಾನೆ. ಇವನ್ ಸ್ವಲ್ಪ ವಿಚಾರಿಸ್ಕೋಬೇಕು ಮಾವ ನೀವು. ಅಳಿ ಅಂದ್ರೆ ನೀ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಳಿ ಅಂದ್ರೆ ಈ ವಟಾರದಲ್ಲಿ ಮದುವೆ ನಿಲ್ಸೋ ತಾಕತ್ತು ಅಂತ ಇರೋದು ನನ್ಗೊಬ್ಬರಿಗೆ ಮಾತ್ರ. ಮದುವೆ ನಿಲ್ಲಿಸ್ಬಿಡ್ತೀರ ಮಾವ? ಚೇಚೆ, ನಾನ್ ಮದುವೆ ನಿಲ್ಸ್ಬಿಡ್ತೇನೆ. ಅಳಿ ಅಂದ್ರೆ ಬೆಳಿಗ್ಗೆ ಏನಾದ್ರು ನಿಂಬೆಹಣ್ಣು ತಡ್ಕೊಬೋದ್ರ ನೀವು? ಮತ್ತೆ ಯಾಕೆ ಹಿಂಗ್ ಮಾತಾಡ್ತಾ ಇದೀರಾ ನೀವು? ಅಳಿ ಅಂದ್ರೆ ಸಹಾಯಕ್ಕೆ ಅಂತ ನಿಂತಿರೋ ಜನ ಕಳ್ಕೊಂಡ್ರೆ ನಾಳೆ ದಿನ ಮದುವೆಗೆ ಯಾರು ಬರ್ತಾರೆ? ರಾಜಲಕ್ಷ್ಮಿ ನನ್ನ ರೈಟ್ ಹ್ಯಾಂಡು, ನಾನು ಲೆಫ್ಟ್. ಮಾವ, ಮೋಸ ಮಾಡೋರು ಯಾವತ್ತಿದ್ರು ನಮಗ್ ಕ್ಲೋಸ್ ಆಗಿರೋರು ಮಾತ್ರ. ಹೊರಗ್ನವ್ರಿಗೆ ಆ ಧೈರ್ಯ ಎಲ್ಲಿ ಬರುತ್ತೆ ಮಾವ? ಈಗ ಬಂತು ನೋಡು ಡೈಲಾಗು. ಹಿಂಗ್ ಮಾತಾಡಿದ್ರೆ ಚಂದ, ಹಂಗೆ ಮಾತಾಡ್ಬೇಕು ನೀವು. ಮಾವ, ನನ್ನ ಹೇಳೋದು ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ಯಾವುದಕ್ಕೂ ನಾನೇ ಕಂಟ್ರೋಲಿಗೆ ತಗೋಬೇಕು. ನಮ್ಮ ಹುಡುಗರನ್ನ ಇಲ್ಲಿ ಸೆಕ್ಯೂರಿಟಿಗೆ ಹಾಕಿರ್ತೀನಿ. ಏನ್ ಸರ್ ನೀವು ಇಷ್ಟೆಲ್ಲ ಆದ್ರೂ ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ? ಅಲ್ಲಿ ಸಿರಿ ನಾಳೆ ಫೋಟೋ ಶೂಟ್ಗೆ ರೆಡಿ ಮಾಡ್ಕೊಂಡಿದ್ದಾಳೆ, ನೀವು ಬರಲ್ವಾ? ಫೋಟೋ ಶೂಟು ನಡ್ರಿ. ಆರಾಧನಾ ಅವ್ರು ರೆಡಿನಾ? ಅವ್ರು ರೆಡಿ ಇದಾರೆ. ನೀವೇ ಇನ್ನೂ ರೆಡಿ ಆಗಿಲ್ಲ, ಶಾಪಿಂಗ್ ಮಾಡಬೇಕು, ಬನ್ನಿ. ಮಾವ, ಅದು ಫೋಟೋ ಶೂಟ್ ಇದೆ, ಹೋಗಿ ಬರ್ತೀನಿ. ಅತ್ತೆ ಹೇಳಿ ಬಂದ ಮೇಲೆ ಟೀ ಕುಡಿತೀನಿ ಅಂತ. ನಡ್ರಿ ಬನ್ನಿ. ನನ್ನ ಅಳಿಯ ಏನು ಅರ್ಥನೇ ಆಗಲ್ವಲ್ಲ. ನಿನ್ನಳಿಯ ಅಲ್ವಾ? ನಿನಗೆ ನಾಟಿ ಫ್ರಂಟು. ಅದೇ ಸಂದೀಪ್, ಅಲ್ಲ ಏನ್ ಹಿಂಗ್ ಗಾಡಿ ಓಡಿಸ್ತಾ ಇದ್ದೀರಲ್ಲ, ಯಾಕೆ? ಹೆಂಗ್ ಗಾಡಿ ಓಡಿಸ್ತೀವಿ ಮೂರ್ತಿ ಸರ್? ನಾನು ಕಾರ್ ಓಡಿಸೋದೇ ಹಿಂಗೆ. ನೀವು ವಯಸ್ಸಾಯ್ತಲ್ವಾ, ಅದಕ್ಕೆ ಗಾಬರಿ ಆಗಿದ್ದೀರ ಅನ್ಸುತ್ತೆ ಅಷ್ಟೆ. ಚಿಲ್ ಮೂರ್ತಿ ಸರ್.
ಐ ಆಮ್ ಇನ್ ಫುಲ್ ಕಂಟ್ರೋಲ್. ಸರಿ, ನೀವೇನಕ್ಕೆ ಇಷ್ಟೊಂದು ಅರ್ಜೆಂಟಲ್ಲಿದ್ದೀರಾ? ಸಂದೀಪ್, ಗಾಡಿ ಇಷ್ಟು ಸ್ಪೀಡಾಗಿ ಓಡಿಸ್ತಿರೋದು ನೀವು. ನಾನು ಅರ್ಜೆಂಟಲ್ಲಿ ಇದ್ದೀನಾ? ಯಾಕೆ, ಏನಾಯ್ತು? ನನಗೂ ಅದೇ ಡೌಟ್ ಬರ್ತೀವಿ ಸರ್. ಮಲೆಯಲ್ಲಿ ಏನೇನೋ ಆಗ್ತಾಯಿದೆ, ಆದರೆ ಏನು ಅಂತ ಮಾತ್ರ ಅರ್ಥ ಆಗ್ತಾಯಿಲ್ಲ. ಏನು ಹೇಳ್ತಾ ಇದ್ದೀರಿ? ಏನಾಗ್ತಿದೆ ಮನೇಲಿ? ಮಾವನ್ಗೆ ರೈಟ್ ಹ್ಯಾಂಡು ನೀವು. ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ನಿಮಗೆಲ್ಲ ಗೊತ್ತಿರುತ್ತೆ, ಆದರೂ ಏನೂ ಗೊತ್ತಿಲ್ಲದೆ ಇರೋ ಥರ ಇರ್ತೀರ. ಸ್ಮಾರ್ಟ್ ಮ್ಯಾನ್. ನನಗೆ ಗುಟ್ಟು ಹೇಳ್ತೀರ ನೀವು? ಏನು ಸಂದೀಪ್ ಇದು? ಏನೇನೋ ಮಾತಾಡ್ತಿದ್ದೀರಿ. ಏನು ಗುಟ್ಟು? ಯಾವ ಗುಟ್ಟು? ಗೊತ್ತಿ ಸರ್. ಸರಿ, ನೀವು ಹೇಳಲ್ಲ ಅಂತ ಗೊತ್ತು, ನಾನು ಹೇಳ್ಬಿಡ್ತೀನಿ. ಇದು ಯಾರಿಗೂ ಗೊತ್ತಿಲ್ಲದಿರೋ ಅಂತ ಗುಟ್ಟು. ಹೇಳ? ಯಾವ ಗುಟ್ಟು ಸಂದೀಪ್? ನನಗೆ ಗೊತ್ತಿಲ್ಲದೆ ಇರೋದು? ನಿಧಾನ, ಯಾರಿಗೂ ಹೇಳ್ಬಾರ್ದು ಮೂರ್ತಿ ಸರ್. ನಿಮ್ಗೆ ಮಾತ್ರ ಗೊತ್ತಿರಬೇಕು, ಯಾಕಂದರೆ ನೀವು ಮಾವನಿಗೆ ಕ್ಲೋಸು, ನನಗೆ ತುಂಬ ಬೇಕಾಗಿರೋರು. ತುಂಬ ದೊಡ್ಡ ಸತ್ಯ ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಸತ್ಯ. ಅದಕ್ಕೆ ಸಾಕ್ಷಿ ಅಮಲ ಹತ್ರ ಸೇಫ್ ಆಗಿದೆ. ಒಂದು ಪೆನ್ ಡ್ರೈವಲ್ಲಿರೋ ಸತ್ಯ ನಿಮ್ಮೆಲ್ಲರೂ ನಂಬಿಕೆರ ಗುಡವೇಲ್ ಮಾಡ್ಬಿಡುತ್ತೆ. ಮೂರ್ತಿ ಸರ್, ನಾನು ಹಿಂಗೆ ಅಂದೆ ಅಂತ ಯಾರಿಗೂ ಹೇಳ್ಬೇಡಿ, ಸೀಕ್ರೆಟ್, ಗೊತ್ತಲ್ಲ? ನೀವು ಹೋಗಿ ಇಲ್ಲಿಂದ. ಮತ್ತೆ ನಾವು ಮಾತಾಡಿದ್ದು ಯಾರಿಗಾದ್ರೂ ಗೊತ್ತಾದರೆ ಜನ ತಪ್ಪು ತಿಳ್ಕೊತಾರೆ. ನೋಡಿ, ಬಾಯ್, ಗುಡ್ ನೈಟ್. ಯಾವ ಸೀಕ್ರೆಟ್ ಬಗ್ಗೆ ಮಾತಾಡ್ತಿದ್ದಾನೆ ನೀನು? ಕೊಡ್ದೇನೇನೋ ಮಾತಾಡ್ತಿದ್ದಾನ ಅಥವಾ ನಿಜಾನೇ ಹೇಳ್ತಿದ್ದಾನ? ಬೆಂಕಿ ಇಲ್ಲದೆ ಹೋಗಿ ಬರಲ್ವಲ್ಲ.